ಕೋನ್ ರೆಡ್ಡಿ ಅವರು ಕೇಳ್ತಾ ಇದ್ದಾರೆ ಕಾಲಮಿತಿಯಲ್ಲಿ ಮಾಡಬೇಕು ಅಂತ ಹೇಳಿ. ಈಗಾಗಲೇ ನಾವು ಪ್ರಕ್ರಿಯೆನ ಶುರು ಮಾಡ್ಕೊಂಡಿದ್ದೀವಿ. ನಾನು ಸಭೆಗೂ ಕೂಡ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. 2016ರಿಂದ 20ರವರೆಗೂ, 16ರಿಂದ 25ರವರೆಗೂ ಅಲ್ಲ, 16ರಿಂದ 20ರವರೆಗೂ ನಾವು ಈಗಾಗಲೇ ಕಾಲ್ ಫಾರ್ಮ್ ಮಾಡಿದ್ದೀವಿ. ಅದನ್ನ ಪ್ರಕ್ರಿಯೆಯನ್ನು ನಾವು ಶುರು ಮಾಡಿದ್ದೀವಿ. ಆದರೆ ಈ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಶುರು ಆಗಷ್ಟಕ್ಕೆ ಜೂನ್ 1ನೇ ತಾರೀಕು ಒಳಗೆ ಶಿಕ್ಷಕರು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಸರ್ಕಾರಿ ಶಾಲೆಯಲ್ಲೂ ಕೂಡ ನಾವು ಮಾಡ್ತೀವಿ. 10,000 ಚಿಲ್ಡ್ರೆ ನಾವೇನು ಕಾಲ್ ಫಾರ್ ಮಾಡಿದೀವಿ ಅದು TETನೂ ಕೂಡ ನಡೆದೋಗಿದೆ. ಮತ್ತು ಅನುದಾನಿತ ಶಾಲೆಯಲ್ಲೂ ಕೂಡ 2020ರವರೆಗೂ, ಯಾಕೆಂದ್ರೆ 10 ವರ್ಷ ಆಗುತ್ತೆ. ಈಗ ಫಸ್ಟ್ ಕಂತಲ್ಲಿ 5 ವರ್ಷ ನಾವು ತಗೋತಾ ಇದ್ದೀವಿ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನ ಮಾಡಿದ್ದೀನಿ. ಯಾಕೆಂದ್ರೆ ಹೋದ ಬಜೆಟ್ ಅಲ್ಲೇ ನಾವು ಅನೌನ್ಸ್ ಮಾಡಿದ್ವಿ. ಈ ರಿಸರ್ವೇಶನ್ ಎಲ್ಲ ಇರೋದ್ರಿಂದ ಸ್ವಲ್ಪ ಎಳಿತು. ಆದ್ರೂ ಕೂಡ ನಾನು ವಿಶ್ವಾಸ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೆ ಅದನ್ನು ತುಂಬತಕ್ಕಂಥ ವ್ಯವಸ್ಥೆಯನ್ನ ನಾನು ಮಾಡ್ಲಿಕ್ಕೆ ನಾನು 100ಕ್ಕೆ 100 ವಿಶ್ವಾಸವನ್ನು ಕೂಡ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು ಈಗ ನೋಡಿ ಸರ್, ಹಳೇದು 2016 ಮಟ್ಟ 1017 ಹುದ್ದೆಗಳು ಖಾಲಿ ಅದಾವ ಸರ್. ಅವನ್ನೂ ಕೂಡ ಶೀಘ್ರತೆಯಲ್ಲಿ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತೀವಿ. ಈ ಶಿಕ್ಷಣ ಸಂಸ್ಥೆಗಳಲ್ಲಿ ನೇಮಕಾತಿ ಮಾಡಲಿಕ್ಕೆ ನೀವು ಸರ್ಕಾರಕ್ಕೆ ಹೆಂಗೆ ಸ್ಪೀಡಪ್ ಮಾಡ್ತಿಲ್ಲ, ಸೇಮ್ ಮಾನದಂಡದಲ್ಲಿ ಮಾಡಿ. ಅಲ್ಲಿ ಕೂಡ ವಿದ್ಯಾರ್ಥಿಗಳ, ಇಲ್ಲಿ ಕೂಡ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳು ತೊಂದರೆ ಆಗದ ರೀತಿಯಲ್ಲಿ ತಾವು ಕ್ರಮ ತಗೋಬೇಕಂತ ವಿನಂತಿ ಮಾಡ್ತೇನೆ. ಮತ್ತು ನಿಮ್ಮ ಕಳಕಳಿಗೆ ನಾನು ಮೆಚ್ಚುಗೆಯನ್ನು ಕೂಡ ಹೇಳ್ತೇನೆ. ಮಾನ್ಯ ಅಧ್ಯಕ್ಷರೇ, ಅವ್ರು ಕೇಳ್ತಾ ಇರೋದು 2016 ಒಳಗೆ 1000 ಚಿಲ್ಡ್ರೆ ಇದು ತಗೊಂಡಿಲ್ಲ. ಅದು ಏನಾಗ್ತದೆ, ಈ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್, ಅನುದಾನಿತ ಇನ್ಸ್ಟಿಟ್ಯೂಷನ್ಸ್ ಅವರಿಗೆಲ್ಲ ನಾವು ಪರ್ಮಿಷನ್ ಕೊಟ್ಟಿರ್ತೀವಿ. ಅವ್ರೇನೋ ಸ್ವಲ್ಪ ಇಂಟರ್ನಲ್ ಏನು ತೊಂದರೆ ಆಗುತ್ತೋ ಕೆಲಸಕ್ಕೆ ರಿಕ್ರೂಟ್ಮೆಂಟ್ ಮಾಡಿಲ್ಲ. ನಾವು ಅಧಿಕಾರಿಗಳಿಗೂ ಕೂಡ ಮೊನ್ನೆ ಮೀಟಿಂಗಲ್ಲಿ ನಾವು ಹೇಳಿದ್ದೀವಿ. ಯಾವ್ದಾದಕ್ಕೆ ಹೋದ್ಸತಿನೂ ಕೂಡ ಸಭೆಯಲ್ಲೂ ಕೂಡ ನನಗೆ ಪ್ರಶ್ನೆ ಏನು ಬಂದಿತ್ತು, 2017 ಏನೋ ಖಾಲಿ ಇದೆ, 2017 ಏನೋ, ಅದನ್ನು ಕೂಡ ಈ ಏನು ನಾವು 6,000 ತುಂಬ್ತಾ ಇದ್ದೀವಿ 2020ರವರೆಗೂ, ಅದ್ರ ಜೊತೆನೆ ಇದನ್ನು ಕಡ್ಡಾಯವಾಗಿ ಕಾಲಮಿತಿಯಲ್ಲಿ ತುಂಬತಕ್ಕಂಥ ವ್ಯವಸ್ಥೆಯನ್ನ 100ಕ್ಕೆ 100 ನಾವು ಮಾಡ್ತಕ್ಕಂಥ ವಿಶ್ವಾಸನ ಕೊಡ್ಲಿಕ್ಕೆ